ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಪ್ರಯತ್ನಗಳೆಲ್ಲ ಸಫಲ ಆಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ್ ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಿನ್ನ ಪ್ರಯತ್ನಗಳೆಲ್ಲ ಸಫಲ ಆಗುವಂತೆ ನಿನ್ನ ದೇವರಾದ ಯೆಹೋವನು ಸಫಲವನ್ನು ಅನುಗ್ರಹಿಸುವನು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ. ಕರ್ತನು ನಾವು ಮಾಡುವಂತಹ ಪ್ರಯತ್ನಗಳನ್ನ ಸಫಲಪಡಿಸುವವರಾಗಿದ್ದಾರೆ. ಕರ್ತನು ನಾವು ಕೈ ಮಾಡುವಂತಹ ಕಾರ್ಯಗಳನ್ನ ಆಶೀರ್ವದಿಸುವವರಾಗಿದ್ದಾರೆ. ನಾವು ಅನೇಕ ಒಂದು ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೋಗ್ತೇವೆ. ಆ ಒಂದು ಕಾರ್ಯದಲ್ಲಿ ನಾವೇನ್ ಮಾಡ್ತೇವೆ, ಒಂದು ಸೋಲನ್ನ ಅನುಭವಿಸಿರ್ತೇವೆ. ನಾವು ಇವತ್ತು ಯಾವ ಯಾವ ಕಾರ್ಯಗಳಲ್ಲಿ, ಯಾವ ಯಾವ ಪ್ರಯತ್ನಗಳಲ್ಲಿ ನಾವು ಇವತ್ತು ಸೋಲನ್ನ ಅನುಭವಿಸಿದ್ದೇವೋ ಆ ಎಲ್ಲಾ ಪ್ರಯತ್ನಗಳನ್ನ ಕರ್ತನ ಸನ್ನಿಧಾನದಲ್ಲಿ ನಾವೇನ್ ಮಾಡ್ಬೇಕು, ಇಡಬೇಕು. ಕರ್ತನೆ, ನಾನು ಈ ರೀತಿಯಾದ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈ ರೀತಿಯಾದ ಒಂದು ಜೀವಿತದಲ್ಲಿ ನಾನು ಹಾದು ಹೋಗ್ಲಿಕ್ಕೆ ಹೋಗ್ತಾ ಇದ್ದೇನೆ. ದೇವ್ರೆ, ನನ್ನ ಈ ಒಂದು ಕೈ ಪ್ರಯಾಸವನ್ನ ನೀವು ಆಶೀರ್ವಾದಿಸ್ರಿ. ಕರ್ತನೆ, ನನ್ನ ಈ ಒಂದು ಪ್ರಯತ್ನವನ್ನ ನೀವು ಸಫಲಪಡಿಸ್ರಿ. ಕರ್ತನೆ, ನಾನು ಮಾಡ್ತಾ ಇರುವಂತಹ ಈ ಒಂದು ಹೊಸ ಪ್ರಯತ್ನದಲ್ಲಿ ದೇವ್ರೆ ನೀನೊಂದು ಶುಭವನ್ನ ಕೊಂಡು ಬಾ ದೇವ್ರೆ ಅಂತ ಹೇಳುವಾಗ, ಕರ್ತನ ನಮ್ಮ ಪ್ರಯತ್ನಗಳನ್ನ ನೋಡಿ, ಕರ್ತನ ನಾವು ಮಾಡುವಂತಹ ಕಾರ್ಯಗಳನ್ನ ನೋಡಿ, ಕರ್ತನ ನಮ್ಮ ಪ್ರಯತ್ನಗಳಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ, ಒಂದು ಶುಭದ ಕಾರ್ಯವನ್ನ ಕೊಂಡು ಬರುವವನು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವ್ ಇವತ್ತು ಏನೇ ಒಂದು ಹೊಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೋದ್ರು ಕೂಡ ಅದನ್ನ ಕರ್ತನ ಸನ್ನಿಧಾನದಲ್ಲಿಟ್ಟು ದೇವರ ಆಶೀರ್ವಾದ ನಾವೇನ್ ಮಾಡ್ಬೇಕು, ಪಡೆದುಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ಅವ್ರು ಮಾಡ್ಲಿಕ್ಕೆ ಹೋಗುವಂತಹ ಎಲ್ಲಾ ಪ್ರಯತ್ನಗಳನ್ನ ನೀನು ಆಶೀರ್ವಾದಿಸು, ಶುಭವನ್ನ ಉಂಟು ಮಾಡು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.